ಎರಡು ಕ್ಷೇತ್ರಕ್ಕೆ ನಾನು ಭೇಟಿ ಕೊಟ್ಟಿದ್ದೆ, ದಾವಣಗೆರೆ ಮತ್ತು ಬಾಗಲಕೋಟೆ. ನನ್ನ ಅಸೆಸ್ಮೆಂಟ್ ಪ್ರಕಾರ ಎರಡನ್ನೂ ಗೆದ್ದಿದ್ದೇವೆ. ನಾವು ಅದಕ್ಕೆ ಅನೇಕ ಕಾರಣಗಳನ್ನು ಕೊಡ್ಬೋದು. ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ ಏನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಅದು ಜನರಿಗೆ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಗ್ಯಾರಂಟಿ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೆ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸೋ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದೆಲ್ಲ ತಲುಪಿದೆ ಅಂತೇಳಿ ಕಾಣಿಸ್ತದೆ. ಜನಗಳು ಆ ಸ್ಪಂದನೆ ಮಾಡುವಂಥದ್ದನ್ನು ನೋಡಿದರೆ, ಅವ್ರ ಮಾತುಗಳನ್ನು ಕೇಳಿದರೆ ನಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎರಡೂ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ನಾನು ಹೇಳಿದ್ನಲ್ಲ, ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಕಲ್ಪಿಸ್ಬೇಕು ಇದಕ್ಕೆ? ಬದಲಾವಣೆಗಳು ಚಾನ್ಸಸ್ ಇಲ್ಲ. ಯಾರಾದರೂ ಹೇಳಿದಾರ ಬದಲಾವಣೆ? ಬಿ ಜೆ ಪಿಯವ್ರು ಬಿಡಿ ಅಂದರೆ, ಬಿ ಜೆ ಪಿಯವ್ರನ್ನ ನಾವೇನು, ಅವ್ರ ಅಸೆಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಬಿ ಜೆ ಪಿಯವ್ರ ಮಾತುಗಳು ಕೇಳ್ಕೊಂಡು ನಾವು ಆಡಳಿತ ಮಾಡಬೇಕಾ? ಅಲ್ಲ, ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಬದಲಾವಣೆ ಚರ್ಚೆಗಳಾಗ್ತಾ ಇರ್ತವೆ. ಆದರೆ ಈ ಚುನಾವಣೆ ಆದ ತಕ್ಷಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಬೇರೆ ಯಾರು ಹೇಳ್ಬೋದು? ಖಂಡಿತವಾಗಿ ಆಗ್ತಾರೆ. ಯಾಕೆ ಆಗಬಾರ್ದು? ಈಗ ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತೇಳಿದ್ರೆ ನಾನಲ್ಲ ಹೇಳೋದು, ಅದನ್ನು ಪರಮೇಶ್ವರ್ ಹೇಳಿದರೆ ಆಗಿಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು. ನೋಡಿ, ಅವತ್ತು ಅನೌನ್ಸ್ ಆಗಿರಲಿಲ್ಲ. ನಾನೇ ಇದ್ದೆ ಅಲ್ಲ. ನಿಮ್ಗೆ 5 ವರ್ಷ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಏನು ಹೇಳಿದ್ರು? ಅವತ್ತು 13ರಲ್ಲಿ ಮುಖ್ಯಮಂತ್ರಿ ಮಾಡಿದರು, 18-18ರವರೆಗೂ ಅವರೇ ಇದ್ದರು. ಇವತ್ತು 23ರಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವರೇ ಇರಬೇಕಲ್ವಾ? ಅವ್ರು ಇರೋದಿಲ್ಲ ಅಂತ ಹೇಳಿದರೆ ಅದನ್ನ ತೀರ್ಮಾನ ಮಾಡಾರೆ, ಅದನ್ನು ಹೈಕಮಾಂಡ್ ಮಾಡುತ್ತೆ. ಕಾಳಸಂತೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟು ನಮಗೆ ಮಾಹಿತಿ ಕೊಟ್ಟರೆ ಪೊಲೀಸ್ನವ್ರಿಗೆ ಇಮ್ಮಿಡಿಯೇಟಾಗಿ ಈಗಾಗಲೇ ಸುಮಾರು ಕಡೆ ಕೇಸಸ್ ಹಾಕಿದ್ದೇವೆ. ಈಗ ಕಮರ್ಷಿಯಲ್ ಸಿಲಿಂಡರು, ನಮ್ಮ ಡೊಮೆಸ್ಟಿಕ್ ಸಿಲಿಂಡರ್ನ ಕಮರ್ಷಿಯಲ್ ಸಿಲಿಂಡರ್ಗೆ ಮಾರಾಟ ಮಾಡಿರೋವ್ರ ಬಗ್ಗೆ ಈಗಾಗಲೇ FIR ಹಾಕಿದ್ದಾರೆ. ಅಂಥದ್ದನ್ನು ನಾವು ಖಂಡಿತವಾಗಿ ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಟ್ಟರೆ, ಪೊಲೀಸ್ನವರೇ ಮೋಟೋ ಮಾಡೋದಕ್ಕೆ ಹೋಗೋದಿಲ್ಲ. ಪೊಲೀಸ್ನವ್ರಿಗೆ ಯಾರಾದರೂ ಹೇಳಬೇಕಲ್ಲ, ಇವರು ಫುಡ್ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕಲ್ವಾ? ಅದು ಆದರೆ ಮಾಡ್ತಾರೆ. ಈಗ ಯಾಕೆ ಬೇಕಾದ ಸುದ್ದಿ? ಇಷ್ಟು ಅಲ್ಲ ರೀ, ಈಗ ಸುದ್ದಿ ಇದೆಯಾ? ಅಲ್ಲಪ್ಪ, ಈಗಾದರೂ ಸುದ್ದಿಯನ್ನು ಇನ್ನೂ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ಮಾತು ಹೇಳಿದರು, 224 ಜನನೂ ಸಾಮರ್ಥ್ಯರಿದ್ದಾರೆ ಅಂತ ಹೇಳಿದರು. ಅದಾಯ್ತಲ್ಲ, 224 ಜನನೂ ಸಮರ್ಥರಿದ್ದಾರೆ ಅಂದಮೇಲೆ ಪರಮೇಶ್ವರು ಸಮರ್ಥರಿದ್ದಾರೆ ಅಂತ ಆ ಪ್ರಶ್ನೆನೇ ಇಲ್ವಲ್ಲ. ಈಗ ಪ್ರಶ್ನೆ ಬಂದಾಗ ಉತ್ತರ ಕೊಡ್ತೀನಿ. ಅಲ್ಲ ರೀ, ಈಗ ಆ ಪ್ರಶ್ನೆ ಇದೆಯಾ? ಇದ್ರೆ ಚರ್ಚೆ ಮಾಡೋಣ. ಸುಮ್ಮನೆ ಅನಾವಶ್ಯಕವಾಗಿ ನೀವು ಪ್ರಶ್ನೆ ಕೇಳೋದು, ನಾನು ಉತ್ತರ ಕೊಡೋದು ಸರಿಯಾಗಿರಲ್ಲ. ಅರೆ, ಅಭಿಮಾನಿಗಳು ಭಾಳ ಜನ ಕೇಳ್ತಾರಪ್ಪ, ಏನೇನೋ ಕೇಳ್ತಾರೆ, ಅದನ್ನೆಲ್ಲ ನಾವು ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು.